ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದೇನಪ್ಪ ಅಂದ್ರೆ ಸ್ಯಾಂಡಲ್ವುಡ್ನ ಇಬ್ಬರು ಧ್ರುವ ತಾರೆಗಳಾದ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ನಡುವೆ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ಶಾಂತವಾಗಿದ್ದ ಈ ಫ್ಯಾನ್ಸ್ ವಾರ್ ಈಗ ಮತ್ತೆ ಪೀಕ್ ಹಂತಕ್ಕೆ ತಲುಪಿದೆ. ಇದಕ್ಕೆ ಕಾರಣ ಸುದೀಪ್ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಮತ್ತು ಅದಕ್ಕೆ ನಟ ಧನ್ವೀರ್ ಕೊಟ್ಟ ಕೌಂಟರ್. ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ವಿವಾದ ಏನು, ಯಾರ್ಯಾರು ಏನೇನಂದ್ರು, ಇದರಿಂದ ಸಿನಿಮಾಗಳಿಗೆ ಆಗ್ತಿರುವಂಥ ಎಫೆಕ್ಟ್ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಷಯಕ್ಕೆ ಬರೋದಾದ್ರೆ, ಈ ಎಲ್ಲದಕ್ಕೂ ಮೂಲ ಕಾರಣವಾಗಿದ್ದು ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಕಾರ್ಯಕ್ರಮ. ಅಲ್ಲಿ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಮಾತನಾಡುತ್ತಾ ಒಂದು ಮಾತನ್ನ ಹೇಳ್ತಾರೆ, ನಾವು ಯುದ್ಧಕ್ಕೆ ಸಿದ್ಧ ಅಂತ. ಈ ಒಂದೇ ಒಂದು ಡೈಲಾಗ್ ಈಗ ದರ್ಶನ್ ಅಭಿಮಾನಿಗಳ ನಿದ್ದೆಯನ್ನ ಕೆಡಿಸಿದೆ. ಸುದೀಪ್ ಅವರು ಈ ಮಾತನ್ನ ತಮ್ಮ ಸಿನಿಮಾ ಮಾರ್ಕ್ ಬಗ್ಗೆ ಹೇಳಿದ್ರು ಅಥವಾ ಪರೋಕ್ಷವಾಗಿ ದರ್ಶನ್ ಫ್ಯಾನ್ಸ್ಗೆ ಹೇಳಿದ್ರು ಅನ್ನೋ ಗೊಂದಲ ಶುರುವಾಯಿತು. ನೋಡಿ, ಸದ್ಯಕ್ಕೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವರು ಈ ಬಗ್ಗೆ ಏನೂ ಕೂಡ ಮಾತಾಡೋ ಸ್ಥಿತಿಯಲ್ಲಿಲ್ಲ. ಆದರೆ ಸುದೀಪ್ ಅವರು ಇಂತಹ ಸಮಯದಲ್ಲಿ ಇಂಥದ್ದೊಂದು ಹೇಳಿಕೆ ಕೊಡಬಾರ್ದಿತ್ತು ಅನ್ನೋದು ದರ್ಶನ್ ಅಭಿಮಾನಿಗಳ ವಾದವಾಗಿದೆ. ಸುದೀಪ್ ಅವರು ಸಿನಿಮಾ ಬಗ್ಗೆ ಅಥವಾ ಪೈರಸಿ ಬಗ್ಗೆ ಮಾತನಾಡೋದಿದ್ರೆ ನೇರವಾಗಿ ಮಾತನಾಡಬೇಕಿತ್ತು. ಹೀಗೆ ಕ್ಲಾರಿಟಿ ಇಲ್ಲದೆ ಯುದ್ಧದ ಬಗ್ಗೆ ಮಾತನಾಡಿದ್ದು ಫ್ಯಾನ್ಸ್ ವಾರ್ಗೆ ತುಪ್ಪ ಸುರಿದಂತಾಗಿದೆ. ಈ ಕಿಚ್ಚು ಇಷ್ಟಕ್ಕೆ ನಿಲ್ಲಿಲ್ಲ. ಈ ವಿವಾದದ ನಡುವೆ ದರ್ಶನ್ ಅವರ ಪರಮಾಪ್ತ ನಟ ಧನ್ವೀರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಅವರ ಕಷ್ಟದ ಕಾಲದಲ್ಲಿ ಅವರ ಕುಟುಂಬದ ಜೊತೆ ನಿಂತಿರುವಂಥ ಧನ್ವೀರ್ ಸುದೀಪ್ ಅವರ ಹೇಳಿಕೆಗೆ ಪರೋಕ್ಷವಾಗಿ ಒಂದು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಅವರು ದರ್ಶನ್ ಜೊತೆಗಿರುವಂಥ ಒಂದು ಫೋಟೋವನ್ನು ಹಾಕಿ ತಮಿಳು ನಟ ವಿಜಯ್ ಅವರ ಒಂದು ಫೇಮಸ್ ಡೈಲಾಗ್ ಅನ್ನು ಕ್ಯಾಪ್ಷನ್ ಆಗಿ ಹಾಕಿದ್ದಾರೆ. ಅದೇನಪ್ಪ ಅಂತ ಹೇಳಿದರೆ, ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರುತ್ತವೆ, ಆದರೆ ರಾಜ ಮಾತ್ರ ಸಿಂಹವೇ ಅಂತ ಧನ್ವೀರ್ ಹಾಕಿರುವಂಥ ಪೋಸ್ಟ್ ಈಗ ಫುಲ್ ವೈರಲ್ ಆಗಿದೆ. ಇಲ್ಲಿ ಧನ್ವೀರ್ ಯಾರ ಹೆಸರನ್ನು ಕೂಡ ಎತ್ತಿಲ್ಲದಿದ್ದರೂ ಸುದೀಪ್ ಅವರ ಯುದ್ಧದ ಮಾತಿಗೆ ಇವರು ಸಿಂಹದ ಮೂಲಕ ಕೌಂಟ್ರನ್ನು ಕೊಟ್ಟಿದ್ದಾರೆ ಅಂತಲೇ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ. ಇದ್ರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸುದೀಪ್ ಅವರಿಗೆ ಒಂದು ಸ್ಟ್ರಾಂಗ್ ಕೌಂಟ್ರನ್ನು ಕೊಟ್ಟಿದ್ದಾರೆ. ಇದರಿಂದ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ವಾಗ್ವಾದ ನಡೀತಾ ಇದೆ. ಈ ಫ್ಯಾನ್ಸ್ ವಾರ್ ಬರೀ ಮಾತಿಗಷ್ಟೇ ಸೀಮಿತವಾಗಿಲ್ಲ, ಇದು ಸಿನಿಮಾಗಳ ಕಲೆಕ್ಷನ್ ಮೇಲೂ ಕೂಡ ಹೊಡೆತ ಬೀಳೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ. ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ ಮಾರ್ಕ್ ರಿಲೀಸ್ ಹಂತದಲ್ಲಿದೆ. ಆದರೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಗಲಾಟೆಯಿಂದಾಗಿ ಮಾರ್ಕ್ ಸಿನಿಮಾದ ಫ್ಯಾನ್ ಶೋ ಬುಕ್ಕಿಂಗ್ ಏನಿದೆ ಸ್ವಲ್ಪ ಡಲ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಅವರ 45 ಸಿನಿಮಾ ಸೈಲೆಂಟ್ ಆಗಿ ಸದ್ದು ಮಾಡ್ತಾ ಇದೆ. ಅದರ ಟ್ರೇಲರ್ಗೆ ಸಿಕ್ಕಿರುವಂಥ ರೆಸ್ಪಾನ್ಸ್ ಬಹಳ ಅದ್ಭುತವಾಗಿದೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಈ ರೀತಿ ಕಿತ್ತಾಡ್ತಾ ಕೂತ್ರೆ ನ್ಯೂಟ್ರಲ್ ಪ್ರೇಕ್ಷಕರು ಇವರ ಸಿನಿಮಾಗಳಿಗಿಂತ 45 ಸಿನಿಮಾದ ಕಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರೂ ಕೂಡ ನೋಡ್ತಾರೆ ಅನ್ನೋದು ನಿಜ. ಆದರೆ ಈ ರೀತಿಯ ನೆಗೆಟಿವಿಟಿ ಸಿನಿಮಾ ಇಂಡಸ್ಟ್ರಿಗೆ ಖಂಡಿತ ಒಳ್ಳೆಯದಲ್ಲ ಅಂತ ಹೇಳ್ತಾ ಇರ್ಬೋದು. ನೋಡಿ ಗೆಳೆಯರೆ, ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಜಡ್ಜ್ ಮಾಡೋದು ಬಹಳ ಕಷ್ಟ. ಒಂದು ಕಡೆ ಸುದೀಪ್ ಅಭಿಮಾನಿಗಳು ನಮ್ಮ ಬಾಸ್ ಪೈರಸಿ ಬಗ್ಗೆ ಅಥವಾ ತಮ್ಮ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರು ಸಂಕಷ್ಟದಲ್ಲಿರುವಾಗ ಸುದೀಪ್ ಅವರು ಈ ರೀತಿ ಮಾತನಾಡಬಾರ್ದಿತ್ತು ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ನಲ್ಪಾಡ್ ಅಂತವರು ಕೂಡ ವೇದಿಕೆ ಮೇಲೆ ಬಂದು ಕನ್ನಡ ಸರಿಯಾಗಿ ಬರೆದಿದ್ರು ಕೂಡ ಸುದೀಪ್ ಹಾಗೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದು ಇನ್ನು ಗಾಯದ ಮೇಲೆ ಉಪ್ಪು ಸವರಿದಂತಾಗಿದೆ. ಇಂತಹ ಮಾತುಗಳು ಅನಗತ್ಯವಾಗಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇವೆ. ಇನ್ನು ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ವೀಕ್ಷಕರೇ, ಸ್ಯಾಂಡಲ್ವುಡ್ ಅನ್ನೋದು ಒಂದು ಎಮೋಷನ್. ನಮಗೆ ಕಾವೇರಿ ನೀರು ಎಷ್ಟು ಮುಖ್ಯವೋ ಕನ್ನಡ ಸಿನಿಮಾ ಕೂಡ ಅಷ್ಟೇ ಮುಖ್ಯ. ದರ್ಶನ್ ಆಗಲಿ ಸುದೀಪ್ ಆಗಲಿ ಇಬ್ಬರೂ ಕೂಡ ನಮ್ಮ ನಾಡಿನ ದೊಡ್ಡ ನಟರು. ಅಭಿಮಾನ ಅನ್ನೋದಿರಲಿ, ಆದರೆ ಅದು ಇನ್ನೊಬ್ಬರನ್ನು ದ್ವೇಷ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಫ್ಯಾನ್ಸ್ ವಾರ್ನಿಂದ ಯಾರಿಗೂ ಕೂಡ ಲಾಭವಿಲ್ಲ. ಇದರಿಂದ ಕನ್ನಡ ಸಿನಿಮಾದ ಬೆಳವಣಿಗೆಗೆ ಹಿನ್ನಡೆಯಾಗುತ್ತೆ ಅಷ್ಟೇ. ನೀವೇನಂತೀರಾ? ಸುದೀಪ್ ಅವರ ಈ ಹೇಳಿಕೆ ಬೇಕಿತ್ತಾ ಅಥವಾ ಧನ್ವೀರ್ ಅವರು ಕೊಟ್ಟಂಥ ಕೌಂಟರ್ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.